ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಹಾಕ್ತಿದ್ದೀನಿ, ಸಾರಿ ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮ ಶೈಲಿಯ ಎಗ್ ಮಸಾಲ ಕರಿ ನೋಡಿ, ಸಿಂಪಲಾಗಿ ಮಾಡೋದು ಹೇಗಂತ ತೋರಿಸಿದ್ದೀನಿ. ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೋಬೇಕು. ನಂತರ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕಿ, ಆಮೇಲೆ ಸ್ವಲ್ಪ ಆಯಿಲ್ ಬಿಸಿ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ರುಬ್ಬಿರೋಂಥ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಬಿಟ್ಟು, ನಂತರ ಅರಿಶಿನ ಮತ್ತು ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಅದು ಆಲ್ರೆಡಿ ಫ್ಲೇವರ್ ಬರ್ತಾಯಿದೆ. ನನಗೆ ಗಮ ತೋರಿಸ್ತಿದೆ. ನಿಮ್ಮಲ್ಲಿ ನೀವು ಈ ಥರ ಟ್ರೈ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಅದರಲ್ಲಿ ಈ ಥರ ಬೇಯ್ತಾ ಇರುವಾಗ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಒಂದಕ್ಕೊಂದು ಎಲ್ಲನೂ ಚೆನ್ನಾಗಿ ಬೆರೆತು ಹದವಾಗ್ತಾ ಹೋಗಬೇಕು. ಈ ಥರ ಮಿಕ್ಸ್ ಮಾಡಿ ಎಲ್ಲ ಗರಂ ಮಸಾಲ ಹಾಕೋಬೇಕು. ಸಾರಿ, ಸ್ಕಿಪ್ ಮಾಡಿಬಿಟ್ಟಿದ್ದೆ. ಅದು ಗಸಮ್ ಮಸಾಲ ಅಂದರೆ ಚಿಕನ್ ಮಸಾಲ ಪೌಡರ್ ಹಾಕೋಬೋದು, ಇಲ್ಲ ಮೊಟ್ಟೆ ಮಸಾಲ ಇದ್ದರೆ ಅದು ಹಾಕೋಬೋದು. ನಮ್ಮಲ್ಲಿ ಚಿಕನ್ದೇ ಇತ್ತು, ನಾನು ಅದನ್ನೇ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಥರ ಕಾಣಿಸುತ್ತೆ. ನೋಡ್ತಾ ಇರ್ತೀರಲ್ಲ, ಕುದಿ ಬರಬೇಕು. ಹಸಿ ಕುದಿ ಬರ್ತಾ ಇರ್ತಲ್ಲ, ಅದು ಹಸಿ ವಾಸನೆ ಹೋಗ್ತಾ ಇದೆ ಅಂತ ಅರ್ಥ. ಒಂದು ಎಣ್ಣೆ ಎಲ್ಲ ಬಿಟ್ಕೊಂಡು ಸುತ್ತಲೂ ಎಣ್ಣೆ ಬಿಟ್ಕೊಳ್ತಿದೆ ಕಾಣ್ತಾ. ಆಮೇಲೆ ನೋಡಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನೊಂದು ಗ್ಲಾಸ್ ಮಾತ್ರ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಚಪಾತಿಗೂ ಮತ್ತು ರೈಸ್ಗೆ, ರೊಟ್ಟಿಗೆಲ್ಲ ಥರಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ಜಾಸ್ತಿ ನೀರಾದರೆ ಟೇಸ್ಟ್ ಅಷ್ಟಿರಲ್ಲ. ಗಟ್ಟಿಗೆ ಮಾಡ್ಕೊಳ್ಳಿ. ಆದಷ್ಟು ಒಂದು ಲೋಟ ಮಾತ್ರ ನೀರು ಸೇರಿಸ್ಕೊತಿದ್ದೀನಿ. ಹೀಗೆ ನೀರು ಸೇರಿಸ್ಕೊಂಡೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಬಿಡಬೇಕು. ಹೊಸ ಹಾಕಿ ಕುದಿ ಬರೋಕ್ಕೆ ಬಿಡ್ತಿದ್ದೀನಿ. ನೋಡಿ, ಈ ಥರ ಕುದೀತಾ ಇದೆಯಲ್ಲ, ನೋಡಿ ಈ ಥರ ಚೆನ್ನಾಗಿ ಕುದ್ದು ಒಂದು ಲೇಯರ್ ನೀರು ಕಡಿಮೆ ಆಗಿದೆ ಅಂದರೆ ಚೆನ್ನಾಗಿ ಕುದ್ದು ಸಾಂಬಾರು ರೆಡಿಯಾಗಿದೆ ಅಂತ. ಈಗ ಬಾಯ್ಲ್ ಮಾಡಿರೋ ಬಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಬಟ್ಟೆನೂ ಆಲ್ಮೋಸ್ಟ್ ನಾನು 10 ಮೊಟ್ಟೆ ಮೇಲೆ ತೊಗೊಂಡಿದ್ದೀನಿ. ಅದು ನಮ್ಮ ಮನೇಲಿ ತುಂಬ ಜನ ಹೋಗೋದು. ನೀವು ಬೇಕಿದ್ರೆ ಕಡಿಮೆನೂ ಮಾಡ್ಕೊಂಡು ಜಾಸ್ತಿ ಮಾಡ್ಬೋದು, ಅದು ಆಪ್ಷನಲ್ಲ. ಎಲ್ಲ ಮೊಟ್ಟೆನೂ ಈ ಥರ ಹಾಕ್ಕೊತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಕೊಡಿ. ಆಮೇಲೆ ಒಂದು ಕುದಿ ಬರೋವರೆಗೂ ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಬಿಟ್ಟಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ರೆ ಆಯಿತು. ಎಗ್ ಮಸಾಲ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡ್ಕೊಳ್ಳೋ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.